ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೀವು ಈಗಷ್ಟೇ ಫಸ್ಟ್ ಶೋ ನೋಡಿದ್ರಿ, ಹೇಗೆ ಅನಿಸ್ತು ಈ ಸಿನಿಮಾ ನೋಡಿದಾಗ? ಸೊ ನನ್ನಿಂದ ಜಾಸ್ತಿ ನಾನು ಆಡಿಯನ್ಸ್ಗೆ ಅಬ್ಸರ್ವ್ ಮಾಡಿದೆ, ಆಡಿಯನ್ಸ್ಗೆ ಇಷ್ಟ ಆಯಿತು. ನಾನು ದೆವ್ವ ಯಾವ್ದಿತ್ತು ಅದಕ್ಕೆ ಅಬ್ಸರ್ವ್ ಮಾಡಿದೆ. ಐ ವಾಸ್ ಬ್ಲೋನ್ ಅವೇ ನಿಜವಾಗ್ಲೂ. ಸೊ ಬಿಗ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಅದು ಒಂದೇ ಮಜಾ ಇದೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಇದೆ. ಸೊ ಐ ವೆರಿ ಮಚ್ ಎಂಜಾಯ್ಡ್. ಯಾರೆಲ್ಲ ನೋಡ್ಬೋದು ಸರ್ ಈ ಸಿನಿಮಾವನ್ನ? ಯಾಕಂದ್ರೆ ಇದು ಒಂದು ದೆವ್ವದ ಸಿನಿಮಾ ಹಾರರ್ ಮೂವಿ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದನೂ ನೋಡಬಹುದಾ ಈ ಸಿನಿಮಾನ? ಗುಡ್ ಕ್ವೆಶನ್ ಮ್ಯಾಮ್. ಸೊ ಹುಬ್ಳಿಯಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ನಾನು ಹೋಗಿ ಮಾತಾಡಿದೆ, ಮಕ್ಕಳಿಗೆ ಮಾತಾಡಿದೆ, ಲೇಡೀಸ್ಗೆ ಮಾತಾಡಿದೆ. ಅವ್ರು ಹೇಳಿದ್ರು ನಮ್ಗೆ ನೋಡೋಕ್ಕಾಗಲಿಲ್ಲ, ಭಯ ಆಗ್ತಾ ಇತ್ತು, ಬಟ್ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿದರು. ಸೊ ದಟ್ ಈಸ್ ದ ಫೀಡ್ಬ್ಯಾಕ್ ನನಗೆ ಸಿಗ್ತಾ ಇದೆ ಫ್ರಮ್ ಆಲ್ ದ ಫ್ಯಾಮ್ಲೀಸ್. ಮೇನ್ ಇರೋದು ಬಾಯ್ಸು, ಬಟ್ ಇಟ್ಸ್ ಫಾರ್ ಆಲ್. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಕಾಂಪ್ರಮೈಸ್ ಮಾಡಬೇಡಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ನೋಡಿ. ಓಕೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹೆಕ್ಕಿದ್ದೀರಾ, ಆದ್ರೆ ದೆವ್ವ ಹೆಂಗ್ ಕಾಂಪ್ರೋ ಆಯ್ತು ಅನ್ನೋ? ಸೊ ಬಾಯ್ಸಿಗೆ ಕಾಂಪ್ರಮೈಸ್ ಮಾಡಿಸೋದೇ ದೆವ್ವಗಳು. ಸೊ ನಾನು ಗುಂಡ ಅಂತ, ಆ್ಯಕ್ಚುಲ್ ನನ್ನ ಹೆಸರು ಇನಾಮು, ನಾನೊಬ್ಬ ಆರ್ಟಿಸ್ಟು. ನನ್ನ ಜೊತೆ ಬೇರೆ ದೆವ್ವಗಳು ಇದ್ದಾರೆ. ಸೊ ಅಲ್ಲಿ ನಿಂತಿದ್ದಾರೆ ನೋಡಿ ಪವನ್ ಅವರು ತುಂಬ ಬನ್ನಿ. ಸೊ ಇವರು ದೆವ್ವಗಳು. ಸೊ ಇನ್ನೊಬ್ರು ಇದ್ದಾರೆ, ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಅಂತ. ಸೊ ದೆವ್ವಗಳಿಗೆ ತುಂಬಾನೇ ಕಾಟ ಆಯಿತು ಶೂಟಿಂಗ್ ಟೈಮಲ್ಲಿ, ಬಟ್ ಅಷ್ಟೇ ಮಜಾ ಸಿಕ್ತು ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಂದ್ರೆ. ಹೌದು, ನೀವ್ ಹೇಳಿ, ಹೌದು. ನಿಮ್ ಹೆಸರು ಏನು? ನನ್ನ ಹೆಸರು ಪವನ್ ದೇವ್ ಅಂತ. ಸಿನಿಮಾದಲ್ಲೂ ಪವನ್ ಅಂತಾನೆ ಇರೋದು. ಆಡಿಯನ್ಸ್ಗೆ ಒಂದು ಮೆಸೇಜ್. ಆಡಿಯನ್ಸ್ಗ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಆಶೀರ್ವದಿಸಿ. ಹೊಸ ಪ್ರತಿಭೆಗಳು ಎಲ್ಲರೂ ಮಾಡಿದೀವಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ನೋಡಿ 100 days ಓಡೋ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್. ಸರ್, ಏನು ಟ್ವಿಸ್ಟ್ ಇರುತ್ತೆ ಅಂದ್ರೆ ಈ ಸಿನಿಮಾ ಯಾಕೆ ಈ ರೀತಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ? ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಕುಡ್ತದಿಂದ ಏನು ಹಾಳಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಇದನ್ನ ಈ ಸಿನಿಮಾದಲ್ಲಿ ಎತ್ತಿ ತೋರಿಸಿದ್ದೀರಾ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸಿನಿಮಾ ನೋಡಿ, ಯಾಕಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಟ್ಯಾಗ್ ಲೈನೇ ಇರೋದದು. ಸೊ ಹೆಂಗ್ ಕಾಂಪ್ರಮೈಸ್ ಆಗ್ತಾರೆ? ಡ್ರಗ್ಸ್ ಯೂಸ್ ಇರಲಿ, ಆಲ್ಕೋಹಾಲ್ ಯೂಸೇಜ್ ಇರಲಿ, ಇವತ್ತಿನ ಯೂತ್ಗೆ ಎಂಡಲ್ಲಿ ಒಂದು ಒಳ್ಳೆ ಮೆಸೇಜ್ ಆಗಿದೆ. ಸೊ ಅದು ಮಾಡಿದರೆ ಏನಾಗ್ಬೋದು, ಅದರಲ್ಲಿ ಎಂಟರ್ಟೈನ್ಮೆಂಟ್ ಹುಕ್ಕಿದೆ ದೆವ್ವಗಳದು. ಟ್ರಸ್ಟ್ ಮೀ, ಆ ದೆವ್ವನಿಗೆ ಆ ಬಿಗ್ ಸ್ಕ್ರೀನಲ್ಲಿ ನೋಡುವಾಗ ಜುಮ್ ಅನ್ಸುತ್ತೆ. ಸೊ ಬಾಕಿ ನೀವ್ ಹೇಳಿ ಸರ್, ನೀವ್ ಯಾರು ಸರ್? ವೆಂಕಟೇಶ್ ಅಂತ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನನಗೊಂದು ಕ್ಯಾರೆಕ್ಟರ್ ಇದೆ. 8 ಜನದಲ್ಲಿ ನಾನು ಒಬ್ಬ. ಇದರಲ್ಲಿ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಅಂತೂ ಸೂಪರ್ ಆಗಿದೆ, ಹಾಗೆ ಮಾತಾಡಂಗೆ ಇಲ್ಲ, ಅಡಿಬಿಡಿ. ನಾನು ಹೇಳೋದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಷ್ಟೇ. ಬೇರೆ ಕಡೆ ಎಲ್ಲ ಮೊಬೈಲ್ ಅದು ಇದೆಲ್ಲ ನೋಡ್ಕೋತೀರ, ನೋಡೋಕೆ ಹೋಗ್ಬಿಡಿ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಒಳ್ಳೆ ಇದಿದೆ, ಚೆನ್ನಾಗಿದೆ. ಓಕೆ, ನಾನು ಒಂದು ಮೆಸೇಜ್ ಕೊಡ್ತೀನಿ. ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಆಡಿಯನ್ಸ್ಗೆ. ಇದು ಕಂಪ್ಲೀಟ್ ಪೈಸಾ ವಸೂಲ್ ಎಂಟರ್ಟೈನಿಂಗ್. ನಾನು ಪ್ಲೀಸ್ ಅಂತಾನು ಹೇಳ್ತಾ ಇಲ್ಲ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀವು ಬಂದು ನೋಡಿ. ಫಸ್ಟ್ ಹಾಫ್ ಗರ್ರ್ ಹೋಗುತ್ತೆ, ಸೆಕೆಂಡ್ ಹಾಫ್ ಹುರುಪ್ ಅಂತ ಹೋಗ್ಬಿಡುತ್ತೆ. ಅದೇ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಡಿಯನ್ಸ್ ಹೇಳ್ಬೇಕು, ಆಗ್ತಾ ಇಲ್ಲ, ಬೇಕೇ ಬೇಕು.